ಆಗಲೇ ರಾಜ್ಯದಲ್ಲಿ ಸಿಟಿರ್ವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಸಮರ ಏನಿದೆ ಕಾನೂನಾತ್ಮಕ ಸಮರವಾಗಿ ಕೂಡ ಮಾರ್ಪಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅವಾಚ್ಯ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರಿಗೆ ಸಿಐಡಿ ಅಧಿಕಾರಿಗಳಿಗೆ ಇನ್ನೂ ಅನುಮತಿ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಬಸವರಾಜ ಹೊರಟ್ಟಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮಹಜರ್ ಯಾವಾಗ ಅಂತ ಕೇಳಿದ್ದೇವೆ, ಇನ್ನೂ ಏನನ್ನೂ ಹೇಳಿಲ್ಲ. ಏನು ಪಂಚನಾಮೆ ಮಾಡ್ತಾರೆ ಅಂತ ಸಿಐಡಿ ಅಧಿಕಾರಿಗಳು ಕೂಡ ತಿಳಿಸ್ಬೇಕಾಗತ್ತೆ. ಮಾಹಿತಿ ನೀಡಿದ ಬಳಿಕ ಅನುಮತಿ ನೀಡೋ ಬಗ್ಗೆ ನಾವು ಪರಿಶೀಲನೆ ಮಾಡ್ತೇವೆ. ಸದ್ಯಕ್ಕೆ ನಾವು ಅನುಮತಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದೇವೆ ಅನ್ನುವಂಥ ಮಾತನ್ನು ಈಗ ಸಭಾಪತಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಎಂದೂ ಕೂಡ ಹೀಗೆ ಆಗಿಲ್ಲ. ಈಗ ಆಗಿದೆ, ಏನೂ ಮಾಡೋದಕ್ಕಾಗಲ್ಲ. ಮತ್ತೆ ವಿಚಾರಣೆ ನಡೆಸುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಕಾರ್ಯದರ್ಶಿ ಮಟ್ಟದಲ್ಲಿ ಸಭೆ ಬಳಿಕ ತೀರ್ಮಾನ ಮಾಡ್ತೇವೆ. ಸರ್ಕಾರ ಸಿಐಡಿ ತನಿಖೆ ಕೊಟ್ಟಿದೆ, ನಮ್ಮನ್ನು ಕೇಳಿ ಅವರು ಕೊಟ್ಟಿಲ್ಲ. ಬಂಧನಕ್ಕೆ ಸಂಬಂಧಪಟ್ಟಂತೆ ಮಹಜರ್ ಮಾಡ್ತಾರಂತೆ, ನೋಡೋಣ. ಸದ್ಯಕ್ಕಂತೂ ಅನುಮತಿ ಇಲ್ಲ ಅನ್ನುವಂಥ ಮಾತನ್ನು ಈಗ ಹೊರಟ್ಟಿ ಹೇಳಿದ್ದಾರೆ. ಕೊಟ್ಟಿಲ್ಲ ಅವ್ರು ನಮ್ಮ ಪಂಚನಾಮೆ ಯಾವತ್ತು ಇದು ಮಾಡ್ತೇವೆ ಅಂತ ಹೇಳಿದ್ರು. ಅವ್ರೇನು ಹೇಳಿಲ್ಲ. ಅದಕ್ಕೆ ಅವ್ರಿಗೆ ನಾನು ನಮ್ಮ ಸೆಕ್ರೆಟರಿ ನಿನ್ನೆ ಕಳಿಸಿದ್ರು. ಇವತ್ತು ನಾವು ಅನುಮತಿ ಕೊಡೋಂಗಿಲ್ಲ ಅಂತ ನಿರಾಕರಿಸ್ತೀವಿ. ಸರ್, ಇದು ಇತಿಹಾಸದಲ್ಲಿ ಯಾವಾಗ ಹಿಂಗೆ ಆಗಿಲ್ಲ ಸರ್. ಹೊರಗೆ ಬಂದು ಈಗ ಆಗೈತಲ್ಲ, ಆಗಿದ್ದಿಲ್ಲ, ಯಾವಾಗ ಆಗಿದ್ದಿಲ್ಲ, ಈಗ ಆಗೈತಿ. ಏನು ಮಾಡೋಕ್ಕದ ಆಗಿ ಫೇಸ್ ಮಾಡಾಕತ್ತೀವಿ. ಮನವಿ ಮಾಡ್ಯಾರದ. ಈಗ ಅವ್ರು ಮನವಿ ಮಾಡಿದ್ದಕ್ಕೆ ಇವತ್ತು ನಾಳೆ 2 ಮೀಟಿಂಗ್ ಅದಾವೆ. ನಮ್ಮ ಸೆಕ್ರೆಟ್ರಿ ಎಲ್ಲ ಮೀಟಿಂಗ್ ಮಾಡ್ತಾರೆ. ಮಾಡಿ ಇವತ್ತು ನಾಳೆ ನನಗೆ ರಿಪೋರ್ಟ್ ಕಳಿಸ್ತಾರೆ. ಅದ್ರ ಮೇಲೆ ತೀರ್ಮಾನ ಮಾಡ್ತೀನಿ ಮುಂದೇನು ಮಾಡೋದು. ತೀರ್ಮಾನದ ಅವ್ರ ಸಂಬಂಧ, ನಮಗೆ ಸಂಬಂಧ ಅಷ್ಟೇ ಹೇಳ್ತೀನಿ. ಅವ್ರಿಗೆ ಸಿಒಡಿಗೆ ನಾವು ಮಾಡಿಲ್ಲ, ಗೌರ್ಮೆಂಟ್ ಕೇಳ್ಕೊಬೇಕಾದ. ನಮ್ಮ ಇದ್ರ ಸಲಾಗಿ ಯಾರು ನಮಗೇನು ಕೇಳಿ ಮಾಡಿಲ್ಲ. ಸಿಒಡಿಗೆ ಹಾಕ್ಯಾರ ಅವ್ರವ್ರದ್ದು ಕೇಸ್ ಅವನು ಅರೆಸ್ಟ್ ಮಾಡಿದ್ದು ತೊಗೊಂಡೋದು ಅದ್ರ ಸಲುವಾಗಿ ಅದು. ನಮ್ಮ ಇದ್ರ ಸಲುವಾಗಿ ಅಲ್ಲ. ಅದೇನಾಯ್ತು ನಮ್ಗೆ ಕೇಳಿಲ್ಲ. ಅವ್ರಿಗೆ ಬಿಟ್ಟದ, ಸರ್ಕಾರಕ್ಕೆ ಬಿಟ್ಟದ. ದೂರ ದಾಖಲಿಸ್ಬೇಕಾದ್ರೂ ಪರವಾನಗಿ ಪಡಿಬೇಕಿತ್ತೇನೋ ಸರ್. ಎಲ್ಲೇ ಒಂದು ಕಡೆ ದೂರದಾಗಲ ಅರೆಸ್ಟ್ ಮಾಡಿದಾಗ ನಮ್ಗೆ ತಿಳಿಸ್ಬೇಕಾಗಿತ್ತು, ತಿಳಿಸ್ಯಾರ. ಅವರು ಅರೆಸ್ಟ್ ಮಾಡಿದ ತಿಳಿಸೋದು ಪದ್ಧತಿ ಐತಿ. ನಮಗೆ ಮೊದಲ ಪದ್ಧತಿ ಇತ್ತು, ಅದು ಚೇಂಜ್ ಆಗೈತಿ. ಈಗ ಅವ್ರು ಅರೆಸ್ಟ್ ಮಾಡಿದ ನಮ್ಗೆ ಅವತ್ತು ರಿಪೋರ್ಟ್ ಮಾಡ್ಯಾರ ರಾತ್ರಿ 9 ಗಂಟೆಗೆ. ಮುಂದಿಂದ ಏನೈತಿ ಅವ್ನು ತೊಗೊಂಡು ಅದು ಇದೆಲ್ಲ ಸರ್ಕಾರಕ್ಕೆ ಸಿಒಡಿ ಎನ್ಕ್ವೈರಿಗೆ ಅವ್ರಿಗೆ ಬಿಟ್ಟಿದ್ದು. ನಮಗೆ ಅವ್ರಿಗೇನು ಸಂಬಂಧ ಇಲ್ಲ ಸಿಒಡಿಗೆ. ನಮಗೆ ಪಂಚನಾಮೆ ಮಾಡ್ಬೇಕಂದ್ರೆ ಪರಿಷತ್ ಒಳಗಡೆ ಹೋಗಿ ಅಲ್ಲಿ ಏನು ಮಾಡ್ತಾರೆ ಅದೇ ಬೇಕಲ್ಲ ನಮಗೆ. ಅವ್ರು ಏನು ಡೆಸ್ಕ್ ಟೇಬಲ್ ಪಂಚನಾಮೆ ಮಾಡ್ತಾರೋ, ಅವ್ನು ಕರ್ಕೊಂಡು ಮಾಡ್ತಾರೋ. ಪಂಚನಾಮೆ ಮಾಡ್ತೀವಿ ಅಂದ್ರೆ ಏನು ಮಾಡ್ತಾರೆ ಅವ್ರು ಬೇಕಲ್ಲ. ಸಿಒಡಿ ಅವ್ರು